ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಸರಸ್ವತಿ ನಗರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬವನ್ನು ಅತ್ಯಂತ ಸಂಭ್ರಮ ಮತ್ತು ಅದ್ದೂರಿಯಾಗಿ ಆಚರಿಸಲಾಯಿತು. ಈ ಪವಿತ್ರ ಕಾರ್ಯಕ್ರಮಕ್ಕೆ ಸಹಸ್ರಾರು ಭಕ್ತರ ಸಮಾಗಮ. ಶ್ರೀರಾಮನವಮಿಯ ಪ್ರಯುಕ್ತ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮತ್ತು ಅಲಂಕಾರ ಮಾಡಲಾಗಿತ್ತು. ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ವೀರಾಂಜನೇಯ ಸ್ವಾಮಿಯ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು. ಆಗಮಿಸಿದ್ದ ಗಣ್ಯರಿಗೆ ದೇವಸ್ಥಾನದ ಸಮಿತಿಯ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಆಗಮಿಸಿದ ಭಕ್ತಾದಿಗಳಿಗೆ ಶ್ರೀರಾಮನವಮಿಯ ವಿಶೇಷವಾಗಿ ಪಾನಕ, ಮಜ್ಜಿಗೆ, ಕೋಸಂಬರಿ ಮತ್ತು ಲಡ್ಡುವನ್ನು ವಿತರಿಸಲಾಯಿತು. ದೇವಸ್ಥಾನದ ಆಯೋಜನೆ ಮತ್ತು ಮಹತ್ವದ ಕುರಿತು ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡರವರು ನಮ್ಮ ವಾಹಿನಿಯೊಂದಿಗೆ ಮಾತನಾಡಿ ಮಾಹಿತಿ ಹಂಚಿಕೊಂಡರು. ಒಟ್ಟಾರೆಯಾಗಿ ಸರಸ್ವತಿ ನಗರದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಶ್ರೀರಾಮನವಮಿ ಹಬ್ಬವು ಭಕ್ತಿ ಮತ್ತು ಸಂಭ್ರಮದಿಂದ ಸಂಪನ್ನಗೊಂಡಿತು. ಇವತ್ತು ವಿಶೇಷವಾಗಿ ಶರನ್ನವರಾತ್ರಿ ಗರ್ಭ ನವರಾತ್ರಿಗಳು ಆಗಿರೋದ್ರಿಂದ ಕೊನೆಯ ದಿನ ನವಮಿ ಶ್ರೀರಾಮಚಂದ್ರಮೂರ್ತಿ ಇವತ್ತು ಜನನವಾಗಿರುವಂತಹ ದಿನ. ವಿಶೇಷವಾಗಿ ನಮ್ಮ ಈ ಭಾರತ ದೇಶ ಮತ್ತು ಎಲ್ಲರಿಗೂ ಕೂಡ ಪ್ರಪಂಚದಲ್ಲಿ ಈ ವ್ರತವನ್ನು ಆಚರಿಸಬೇಕಾಗಿ ಯಾವ ರೀತಿ ತೋರಿಸಿ ಶಕ್ತಿ ಧರ್ಮವನ್ನು ಹೇಗೆ ನಿಲ್ಲಿಸಬೇಕು ಅದೇ ರೀತಿ ಅವರು ಮನುಷ್ಯ ರೂಪದಿಂದ ಆ ಭಗವಂತನೇ ಸಾಕ್ಷಾತ್ಕಾರವಾಗಿ ಬಂದು ನಮ್ಮೆಲ್ಲರನ್ನೂ ಕೂಡ ಉದ್ಧಾರವನ್ನು ಮಾಡಿದ್ದಾನೆ. ಶಂಕುಚಕ್ರರು ಭರತಶತ್ರುಘ್ನರಾಗಿ ಅವರ ಶೇಷವು ಲಕ್ಷ್ಮಣನಾಗಿ ಮತ್ತು ಲಕ್ಷ್ಮಿಯು ಆ ಸೀತಾಮಾತೆಯಾಗಿ ರಾಮನು ಮಹಾವಿಷ್ಣು ಆ ರಾಮನಾಗಿ ಬಂದು ನಮ್ಮನ್ನೆಲ್ಲರೂ ಕೂಡ ವೈಕುಂಠದಿಂದ ಬಂದು ನಮಗೆ ಇವತ್ತಿನ ದಿನ ಅವರ ಜನ್ಮವನ್ನು ತಾಳಿ ನಮ್ಮೆಲ್ಲರನ್ನೂ ಕೂಡ ಉದ್ಧಾರ ಮಾಡುವುದಕ್ಕಾಗಿ ಈ ಭೂಲೋಕಕ್ಕೆ ಬಂದು ನಮ್ಗೆಲ್ಲರೂ ಕೂಡ ಭಾರತ ದೇಶವನ್ನು ಮಾಡಿಕೊಟ್ಟಿದ್ದಾನೆ. ಅದರಿಂದ ಈ ರೀತಿಯ ಜನ್ಮದಿನ ಆಚರಣೆಯಾಗಿ ಇವತ್ತಿನ ದಿನ ನಮ್ಮ ಸರಸ್ವತಿ ಭಗವಂತನ ಕಲ್ಯಾಣವು ಇವತ್ತಿನ ದಿನ ನವಮಿ ಸ್ವಾಮಿ ದೇವಸ್ಥಾನ ಅದೇ ರೀತಿಯಾಗಿ ಕೊಟ್ಟು ಆ ಭಗವಂತನಿಗೆ ಆ ತಲಂಬ್ರಾಯಿ ಅಂದ್ರೆ ಅಕ್ಷತಾರೋಪಣೆಯನ್ನು ಮಾಡಿ ಅವರ ಆಶೀರ್ವಾದ ಆದವನ್ನು ಪಡೆದು ನಮ್ಮೆಲ್ಲರಿಗೂ ಕೂಡ ಕಲ್ಯಾಣವಾಗಲಿ ಅಂತೇಳಿ ಭಗವಂತನಿಗೆ ಕಲ್ಯಾಣೋತ್ಸವ ಈಗ ತಾನೇ ಆಗಿದೆ. ಇವತ್ತು ರಾಮನವಮಿ ಆಗಿರೋದ್ರಿಂದ ಎಲ್ಲರೂ ಕೂಡ ಸನ್ಮಂಗಳವನ್ನು ಉಂಟು ಮಾಡಲಿ ಅಂತೇಳಿ ನಮ್ಮ ದೇವಾಲಯ ಪರವಾಗಿ ಧರ್ಮದರ್ಶಕರ ಪರವಾಗಿ ಭಕ್ತರ ಪರವಾಗಿ ಎಲ್ಲರಿಗೂ ಕೂಡ ಆ ಭಗವಂತ ಎಲ್ಲರಿಗೂ ಅನುಗ್ರಹಿಸಲಿ ಅಂತೇಳಿ ಪ್ರಾರ್ಥನೆ ಮಾಡ್ತಾ ಶುಭಮಸ್ತೆ. ನಮ್ಮ ಆಡಳಿತ ಮಂಡಳಿ ವತಿಯಿಂದ ಸುಮಾರು 1 ವರ್ಷದಿಂದ ಸತತವಾಗಿ ಸಾರ್ವಜನಿಕ ದೇವಾಲಯವನ್ನು ಚಾಲಕ್ ಮಾಡಿ ಈ ರಾಜಗೋಪುರವನ್ನು ನಿರ್ಮಾಣ ಮಾಡಿ 25ನೇ ತಾರೀಕಿನ ಲೋಕಾರ್ಪಣೆ ಮಾಡಿದ್ದೀವಿ. ತುಂಬಾ ಜನ ಅದ್ದೂರಿಯಾಗಿ ನಡೆಸಿದ್ದಾರೆ. ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ನಿಮ್ಮ ನಮಸ್ಕಾರಗಳನ್ನು ಆಡಳಿತ ಮಂಡಳಿ ಪರವಾಗಿ ನೋಡ್ತಾ ಇದ್ದೀವಿ. ಮತ್ತು ಇವತ್ತು ಶ್ರೀರಾಮನವಮಿಯನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ನಮ್ಮ ಸರಸ್ವತಿಯವರ ಎಲ್ಲ ನಾಗರಿಕ ಬಂಧುಗಳೇ ಹಾಗೂ ನಮ್ಮ ಟ್ರಸ್ಟಿನ ಎಲ್ಲ ಸದಸ್ಯರು ಮತ್ತು ವೇಣುಸ್ವಾಮಿ ಅವರೇ 1 ವರ್ಷದಿಂದ ಕಷ್ಟಪಟ್ಟು ಈ ವಿಗ್ರಹನೆಲ್ಲ ಈ ಕೊಲ್ಲಾರಿಂದ ತರಿಸಿ ಇವತ್ತು ಗೋಪುರವನ್ನು ಉದ್ಘಾಟನೆ ಮಾಡಿದ್ದಾರೆ 25ನೇ ತಾರೀಕು. ಎಲ್ಲರಿಗೂ ಶುಭಾಶಯಗಳಾಗುತ್ತೆ.